ಮಾತೆತ್ತಿದ್ರೆ ವರ್ಷಕ್ಕೆ ದುಡ್ಡು ಕೊಡ್ತೀನಿ, ನೀನು ಬಿಟ್ಟು ಹೋಗು. ನನಗೆ ಜಮೀನು ಬೇಕಪ್ಪ, ಜಮೀನಿಲ್ಲ ಅಂತ ನಾನು ಹೇಳಿದ್ರೆ ಇಲ್ಲ, ನಾನು ದುಡ್ಡು ಕೊಡ್ತೀನಿ, ನೀನು ಬಿಟ್ಟು ಹೋಗು. ಇದೇ ಮಾತಲ್ಲಿ ಅವರು ನನಗೆ ಟಾರ್ಚರ್ ಕೊಡ್ತಾರೆ. ನಾವು ಯಾರು ಈಗ ಕಾನೂನು ಚೌಕಟ್ಟಲ್ಲಿ ಇರ್ತಕ್ಕಂಥದಕ್ಕೆ ನಾವು ಯಾರಿಗೂ ಆಸೆ ತೋರ್ಸೋದಿಲ್ಲ. ನಾನು ಹಣ ಆಸೆ ತೋರಿಸಿದ್ರೆ ಇಷ್ಟೊತ್ತಿಗೆ ಕಮಿಟ್ಮೆಂಟ್ ಆಗಿ ಕ್ಲಿಯರ್ ಆಗ್ತಾ ಇತ್ತು. ನನ್ಗೆ ಹಣ ಕೊಡೋಕೆ ಅವಶ್ಯಕತೆನೇ ಇಲ್ಲ ಅಲ್ಲಿ. ಆಮೇಲೆ ಆ ಜಾಗ ಬಂದು 2006 ನಮ್ಮ ದೇಶದ ಪ್ರತಿಯೊಂದೂ 3 ತಿಂಗಳಿಗೆ ಸೆಟ್ಲೇಟ್ದು ಒಂದು ಫೋಟೋ ಇರುತ್ತೆ. ಎಷ್ಟು ದೊಡ್ಡ ಹಳ್ಳ ಅಂತಂದ್ರೆ ಅದು ಒಂದು 700-800 ಲೋಡ್ ಮಣ್ಣು ನಾವು ಆಚೆ ಕಡೆಯಿಂದ ತಗೊಂಬಂದು ಒಂದು 50-60 ಲಕ್ಷ ಖರ್ಚು ಮಾಡಿ ಅದನ್ನ ನಾವು ಲೆವೆಲ್ ಮಾಡಿರ್ತಕ್ಕಂಥ ಜಾಗ. ಅದು ಉಳುಮೆ ಮಾಡ್ಬೇಕು ಅಂತಂದ್ರೆ ಅದು ಅದಕ್ಕೆ ತಕ್ಕಂಗೆ ಭೂಮಿ ಅಭಿವೃದ್ಧಿ ತರ ಇದ್ರೆ ಅದ್ರಲ್ಲಿ ಉಳುಮೆ ಮಾಡ್ಬೋದು. 2006 ನಮ್ದು ಫೋಟೋ ಬೇಕಾದ್ರೆ ಅದನ್ನ ಸ್ಯಾಟಲೈಟ್ ಅಲ್ಲಿ ತೆಗೆದು ನೋಡಿರ್ತಾವ. ಕಲ್ಲು ಬಂಡೆ ಎಲ್ಲ ಕೂಡಿರ್ತಕ್ಕಂಥದ್ದು, ದೊಡ್ಡ ಕೂಡಿರ್ತಕ್ಕಂಥದ್ದು ಇವೆಲ್ಲ. ನಮ್ಗೆ ಸರ್ಕಾರ ಅದರಲ್ಲಿ ನಮ್ಗೆ ಜಾಗ ಅಲಾಟ್ ಮಾಡ್ಕೊಟ್ಟಿದ್ದಾರೆ. ಆ ಚೌಕಟ್ಟಿನಲ್ಲಿ ನಮ್ಮ ಚೌಕಟ್ಟಲ್ಲಿ ನಾವು ಇದ್ದೀವಿ. ಆ ಜಾಗದಲ್ಲಿ ಬಂಡೆಗಳು ತೆಗೆದಿರೋದು ಕೆಲಸ ನಡೆದಿದೆ, ಅದು ನೀವೇನಾ ಸರ್ ಮಾಡಿರೋದು? ಅಲ್ಲ, ನಾವು ಅದನ್ನ ಅಲ್ಲಿ ನಾವು ಯಾವುದೇ ಒಂದು ಮಿಷಿನರಿ ಹಾಕ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೆ, ಅಚ್ಚುಕಟ್ಟು ಮಾಡ್ಬೇಕಾದ್ರೆ ಏನೋ ಸಣ್ಣ ಪುಟ್ಟದ್ ನಾವು ಮಾಡ್ಕೊಂಡ್ಲೇಬೇಕಾಗ್ತದೆ. ಯಾಕೆಂದ್ರೆ ನಮ್ಗೆ ಹಸ್ನಾಗಿರೋ ಜಾಗ ಕೊಟ್ಟಿರೋದಲ್ಲ, ನಮ್ಗೆ ಏನು ಕೆಲ್ಸಕ್ಕೆ ಬರ್ದೇ ಇರೋ ಅಂತ ಜಾಗನ ಅಲಾಟ್ ಮಾಡ್ಕೊಟ್ಟಿದ್ದು ನಮ್ಗೆ. 1 ಎಕರೆ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆಯಾ? ರೆಕಾರ್ಡ್ಸ್ ಇದೆ ಸರ್. ಆಮೇಲೆ ಅವ್ರ ಜಾಗದಲ್ಲಿ ರಾತ್ರಿ ನೀವು ಕೆಲಸ ಮಾಡ್ತೀರಾ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂದ್ರೆ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಅವ್ರು ಇಲ್ದ ವೇಳೆಯಲ್ಲಿ ನೀವು ಕೆಲಸ ನಾವು ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ಸೋದೇ ಕಷ್ಟ ಐತೆ. ಇವತ್ತು ಕೆಲಸ ಮಾಡಿಸೋದು ಎಷ್ಟು ಕಷ್ಟ ಐತೆ ಅನ್ನೋದು ನಮಗೂ ಗೊತ್ತು, ನಿಮ್ಗೂ ಗೊತ್ತು. ರಾತ್ರಿ ಹೊತ್ತು ಮಾಡಿದ್ರೆ ಅದು ಜಲ್ಲಿ ಮಿಷಿನು, ಬಂಗಾರದ ಮಿಷಿನ್ ಅಲ್ಲ ಅಲ್ಲಿ ನಾವು ಇಡ್ತಾ ಇರೋದು. ನಾವು ಶ್ರಮ ಪಡಿದ್ರೆ ನಮ್ಗೆ ಕೂಲಿ ಬರ್ತದೆ ಅಷ್ಟೇ, ನಮ್ಗೆ ಸಂಪಾದನೆ ಬರಲ್ಲ. 4 ಜನ ನಾವು ಸಾಕ್ತೇವೆ, ಅವರು 4 ಜನ ಸೇರಿ ನಮ್ಮನ್ನ ಸಾಕ್ತಾರೆ ಅಷ್ಟೇ ಊರಲ್ಲಿ. ಅದರಿಂದ ಬೇರೆ 1 ಎಕರೆ ಅಂತ ಹೇಳಿದ್ರೆ, ಹೌದು, ಅಲ್ಲಿ 3 ಎಕರೆ ಮೇಲ್ಪಟ್ಟು ಜಾಗ ಐತೆ. ನೀವು ನಿಮ್ಗೆ ಆಗಿರೋದ್ಕಿಂತ ಎಕ್ಸ್ಟ್ರಾ ನೀವೇನು ಮಾಡ್ಕೊಂಡಿಲ್ವಾ? ಇಲ್ಲ. ಅದಕ್ಕೆ GPS ರೀಡಿಂಗ್ಸ್ ಎಲ್ಲ ಇದೆ. ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೊಂಬೋದು. ಆ ರೀಡಿಂಗ್ಸ್ ನಾವೇ ಕೊಡ್ತೀವಿ ಬೇಕಾದ್ರೆ. ಅವರೊಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರು, ಏನ್ ಗಿರಿಜಮ್ಮ ಇರ್ತಾರ, ಒಂದು ಶೆಡ್ ನಿರ್ಮಾಣ ಆ ಜಾಗವನ್ನು ಕೂಡ ಅತಿಕ್ರಮಣ. ಇಲ್ಲ, ಶೆಡ್ ನಾವು ರೆಡಿ ಮಾಡ್ಕೊಂಡಿರೋದು. ಫಸ್ಟ್ ಅವ್ರದಿತ್ತು, ಅವ್ರ ಜಾಗದಲ್ಲಿ ನೆಕ್ಸ್ಟ್ ನೀವು ಮಾಡಿದಿರಂತೆ. ಇಲ್ಲ, ಆ ತರ ಇದ್ದಿದ್ರೆ ಸರ್ಕಾರದವರು ನಮ್ಗೆ ಅಲಾಟ್ ಮಾಡ್ಬೇಕಾದ್ರೆ ಬೇರೆಯವರು ಆ ಜಾಗದಲ್ಲಿ ಇದ್ದಿದ್ರೆ ನಮ್ಗೆ ಖಂಡಿತ ಅಲಾಟ್ ಮಾಡ್ತಾ ಇರ್ಲಿಲ್ಲ. ಅದು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಜಾಗದಲ್ಲೇನೆ ಅದು ಅಲಾಟ್ ಮಾಡಿರೋದು. ಅದು ಇಡೀ ಸ್ಟೇಟ್ಗೆ, ರಾಜ್ಯಕ್ಕೆ ಕೃಷಿಕರಿಗಳೆಲ್ಲ ಒಂದೇ ಕಡೆ ಇರಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ಆದೇಶ ಬಂತು. ಆ ಆದೇಶದ ಮೇಲೆ ಎಲ್ಲಾ ಕೃಷಿಕರುಗಳು ಒಂದೇ ಕಡೆ ಇರಬೇಕು ಅಂತ ಅಲಾಟ್ ಮಾಡಿರ್ತಕ್ಕಂಥ ಜಾಗ. ಅಂದ್ರೆ ಇವಾಗ ಲೀಗಲ್ ಮಾಡ್ತಾ ಇದ್ದೀರಾ, ಓಕೆ, ಗಣಿಗಾರಿಕೆ. ಬಟ್ ಅವರು ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅಂತ? ಅವರು ಏನ್ ಕಾರಣಕ್ಕೆ ಮಾಡ್ತಾ ಅವ್ರೆ ಅನ್ನೋದು ಅದು ಅವ್ರನ್ನೇ ಕೇಳ್ಬೇಕು. ಈಗ ಅವ್ರು ಏನ್ ಉದ್ದೇಶಕ್ಕೆ ಮಾಡ್ತಾವ್ರೆ ಅಂತ ಅವ್ರಿಗೆ ನ್ಯಾಯ ಬೇಕಾಗಿದ್ರೆ ಅಥವಾ ಕೋರ್ಟ್ಗೆ ಹೋಗ್ಬೋದು, ಸರ್ವೆಗೆ ಹಾಕೊಬೇಕು, ಮತ್ತೊಂದು ಏನೋ ಮಾಡ್ಬೇಕು, ಏನೋ ಒಂದು ದಾಖಲಾತಿದೆ. ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ. ಆ ರೀತಿ ಬಿಟ್ಟು ಅವರು ಅಲ್ಲಿ ನಮ್ಮ ಜಾಗದಲ್ಲಿ ಬಂದು ಆ ತರ ನಮ್ಮ ಕೆಲಸದವ್ರ ಮೇಲೆ ಎಲ್ಲ ಗಲಾಟೆ ಮಾಡಿ ಇದೆಲ್ಲ ಮಾಡೋದು ಅದು ಅಷ್ಟು ಸೂಕ್ತ.